ರಾಜ್ಯ ಬಿಜೆಪಿಯಲ್ಲಿ ಶೋಕಾಸ್ ನೋಟಿಸ್ನದ್ದೇ ಸದ್ದು ಗದ್ದಲ. ಹೈಕಮಾಂಡ್ ನೋಟಿಸ್ಗೆ ರೇಣುಕಾಚಾರ್ಯ, ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಉತ್ತರಿಸಿದ್ದಾರೆ. ಉತ್ತರಿಸಿದವರಿಗೆ ಹೈಕಮಾಂಡ್ ಶಾಕ್, ಉತ್ತರಿಸದೇ ಇರೋರಿಗೆ ಹೈಕಮಾಂಡ್ ಶಾಕ್ ಕಾದಿದ್ಯಾ ಅನ್ನುವಂತಹ ಅನುಮಾನ ಕೂಡ ಎದ್ದಿದೆ. ಯತ್ನಾಳ್ ಆಯಿತು, ನೆಕ್ಸ್ಟ್ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಸರದಿನ ಅನ್ನುವಂತಹ ಪ್ರಶ್ನೆ ಹುಟ್ಟುಹಾಕಿದೆ. ಏನೋ ಟೆಸ್ಟ್ ಒನ್ ಡೇ ಆಯಿತು, ಇನ್ನೇನಿದ್ರು ಕೂಡ T20 ಅನ್ನುವಂತಹ ಛಲವಾದಿ ಹೇಳಿಕೆ ಸಾಕಷ್ಟು ಕುತೂಹಲಕ್ಕೆ ಕೆರಳಿಸಿದೆ. ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಬೊಮ್ಮಾಯಿ ಹೇಳಿದ್ದಾರೆ. ಹೈಕಮಾಂಡ್ ಆದೇಶ ಬರ್ತದೋ ಅದರ ಪ್ರಕಾರ ನಡೆಯತಕ್ಕಂಥವ್ರನ್ನ ಅವರೆಲ್ಲ. ಇಲ್ಲಿ ಯಾರು ಮುಖಂಡರು ಮುಖ್ಯ ಅಲ್ಲ, ಇಲ್ಲಿ ಕಾರ್ಯಕರ್ತರೇ ಮುಖ್ಯ ನಮ್ಮ ಪಕ್ಷದಲ್ಲಿ. ಆದರೆ ಹೈಕಮಾಂಡಿನ ಆದೇಶವನ್ನು ನಾವು ಯಾರೂ ಮೀರ್ತಕ್ಕಂಥದ್ದಿಲ್ಲ. ಇವತ್ತು ಅವರನ್ನು ಉಚ್ಚಾಟನೆ ಮಾಡಿದ ಮೇಲೆ ನಾವು ಅದನ್ನು ಅನಿವಾರ್ಯ ಒಪ್ಪಲೇಬೇಕು. ಆದರೆ ಇದು ಆಗಬಾರ್ದಾಗಿತ್ತು ಅನ್ನೋದು ನನ್ನ ಮಾತು. ಅಂದರೆ ಹೇಗೆ ಅಂದರೆ, ಇದಕ್ಕೆ ಹೈಕಮಾಂಡಿಂದ ಆಗಬಾರ್ದಲ್ಲ. ಮಾನ್ಯ ಯತ್ನಾಳ್ ಸಾಹೇಬ್ರೆ ಇತಿಮಿತಿಯಲ್ಲಿ ಹೋಗಿದ್ರೆ ಇದೆಲ್ಲ ಸಮಸ್ಯೆ ಬರ್ತಿರ್ಲಿಲ್ಲ. ನಾನು ಅದರ ಬಗ್ಗೆ ಏನೋ ಕಮೆಂಟ್ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಅವ್ರು ನೋಟಿಸ್ ಕೊಟ್ಟಿದ್ದಾರೆ, ಉತ್ತರ ಕೊಡ್ತಾರೆ. ಶಿಸ್ತು ಸಮಿತಿ ಇದೆ, ಅವ್ರು ತೀರ್ಮಾನ ಮಾಡ್ತಾರೆ. ಕಾರ್ಯಕರ್ತರು ಬೇಸರದಲ್ಲಿದ್ದಾರೆ, ಎಲ್ಲವೂ ಕೂಡ ಬೇಸರದಲ್ಲಿದ್ದಾರೆ. ಇವೆಲ್ಲ ಈಗಾಗಲೇ ಕಮೆಂಟ್ ಮಾಡಿದ್ದೇನೆ, ಮತ್ತೆ ಕಮೆಂಟ್ ಮಾಡೋಕ್ಕೆ ಇಚ್ಛೆ ಪಡೋದು. ಇಂದು ನಮ್ಮ ಶಿಸ್ತು ಸಮಿತಿಯ ಅಧ್ಯಕ್ಷರಿಗೆ ನಾನು ಉತ್ತರವನ್ನು ಕಳಿಸಿದ್ದೇನೆ. ನಾನು ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಒಬ್ಬ ಸಿಪಾಯಿ ಕಾರ್ಯಕರ್ತ. ನಾನು ಸಾರ್ವಜನಿಕ ವೇದಿಕೆಗಳಲ್ಲಾಗಲಿ ಯಾವುದೇ ಸಂದರ್ಭದಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ಬಗ್ಗೆ, ರಾಜ್ಯದ ಅಧ್ಯಕ್ಷರ ಬಗ್ಗೆ, ರಾಷ್ಟ್ರೀಯ ನಾಯಕರ ಬಗ್ಗೆ ಎಲ್ಲಿ ಪಕ್ಷಕ್ಕೆ ಮುಜುಗರವಾಗುವಂಥ ಹೇಳಿಕೆಗಳನ್ನು ಕೊಟ್ಟಿಲ್ಲ. ಹಾಗಾಗಿ ಗೌರವದಿಂದ ರಾಜ್ಯದ ಅಧ್ಯಕ್ಷರ ಬಗ್ಗೆ, ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿದ್ರೆ ಮಾತ್ರ ನಾನು ಮಾತಾಡಿದ್ದೀನಿ ವಿನ